ನಮಸ್ಕಾರ ರೀ ಎಲ್ಲರಿಗೂ. ನಾ ಇವತ್ತು ಶಾವಿಗೆ ಪಾಯಸ ಮಾಡಿ ತೋರ್ಸತ್ತೀನಿ. ಬರ್ರಿ ಹೆಂಗೆ ಮಾಡೋದಂತ ಕಲಿಯೋಣ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ. ಇಲ್ಲೇ ನಾ ಮನ್ಯಾಗ ಮಾಡಿದ ತುಪ್ಪ ತೊಗೊಂಡಿನಿ. ತುಪ್ಪ ಸ್ವಲ್ಪ ಕರಗಾಕಿ ಬಿಡಬೇಕು. ತುಪ್ಪ ಕರಗಾಕಿ ಬಂದೈತಿ. ಈಗ ನಾನು ಒಂದು ಬೌಲಷ್ಟು ಶಾವಿಗೆ ಹಾಕತ್ತೀನಿ. ಇಲ್ಲೇ ನಾ ಹುರಿಲಾರ್ದಂಥ ಶಾವಿಗೆ ತೊಗೊಂಡಿನಿ. ಹುರಿದಿದ್ದು ಸಿಗ್ತೈತಿ ಶಾವಿಗೆ, ಅದು ತೊಗೊಂಡು ಬೇಕಾದ್ರೆ ಮಾಡ್ಕೋಬೋದು. ಹುರಿದಿದ್ದು ಸಿಕ್ತಂದ್ರೆ ಮತ್ತೆ ಹುರಿಯೋವಂಥ ಅವಶ್ಯಕತೆ ಏನಿರಂಗಿಲ್ಲ. ಇದು ಹುರಿಲಾರ್ದೈತೆ ಅಂಥೇಳಿ ಸ್ವಲ್ಪ ತುಪ್ಪ ಹಾಕಿ ಹುರಿಯತ್ತೀನಿ. ನೋಡ್ರಿ, ಶಾವಿಗೆ ಹುರಿಯತ್ತೀನಿ. ಈಗ ಸ್ವಲ್ಪ ಕೆಂಪಗಾಗುವಂಗೆ ಶಾವಿಗೆ ಹುರಿಬೇಕ್ರಿ. ಹಸಿ ಹಸಿ ಇದ್ರೆ ಅದು ರುಚಿ ಹತ್ತಂಗಿಲ್ಲ ಒಟ್ಟು. ಈಗ ನೋಡ್ರಿ, ಇನ್ನು ಹುರಿದಾವು. ಈ ಒಂದು ಪ್ಯಾನ್ಯಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಅದು ಕರಗಾಕಿ ಬಿಡಬೇಕು. ಆಮೇಲೆ ಸ್ವಲ್ಪ ಗೋಡಂಬಿ ಹಾಕಬೇಕು. ಗೋಡಂಬಿನ ಚೆಂದಾಗಿ ಸ್ವಲ್ಪ ಲೈಟ್ ಬ್ರೌನ್ ಆಗುವಷ್ಟು ಹುರಿಬೇಕು. ನೋಡ್ರಿ, ಗೋಡಂಬಿನ ಹುರಿದಾವೀಗ. ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳತ್ತೀನಿ. ಕೆಲವರು ದ್ರಾಕ್ಷಿ ಹಾಕ್ಕೊಂಡ್ರೆ ಹುಳಿ ಅಂತಾರೋ. ನೋಡ್ರಿ, ನಿಮ್ಗೆ ಹೆಂಗೆ ಅನಿಸೈತಲ್ಲ ನಿಮ್ಮ ರುಚಿಗೆ ತಕ್ಕಂಗೆ ಗೋಡಂಬಿ ಬೇಕಂದ್ರೆ ಗೋಡಂಬಿ ಹಾಕ್ಕೋರಿ, ದ್ರಾಕ್ಷಿ ಬೇಕಂದ್ರೆ ದ್ರಾಕ್ಷಿ ಹಾಕ್ಕೋರಿ, ಎರಡು ಬೇಕಂದ್ರೆ ಎರಡು ಹಾಕ್ಕೋರಿ. ಇಲ್ಲೇನ ಎರಡು ಹಾಕತ್ತೀನಿ. ನೋಡ್ರಿ, ಎರಡು ಚೆಂದ ಹುರಿದಾವೀಗ. ಈಗ ನಾನು ಒಂದು ಬೌಲಷ್ಟು ನೀರು ಹಾಕ್ಕೊಳತ್ತೀನಿ. ನಾನು ಇಲ್ಲಿ ತಣ್ಣೀರು ಹಾಕ್ಕೊಂಡೀನಿ ರೀ. ಬಿಸಿನೀರು ಬೇಕಂದ್ರೆ ಹಾಕ್ಕೋಬೋದು. ಬಿಸಿನೀರು ಹಾಕ್ಕೊಂಡ್ರಂದ್ರೆ ಭಾಳ ಲಘು ಕುದಿ ಬರ್ತೈತಿ. ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡೀನಿ. ಈಗ ಕುದಿಯಾಕೆ ಬಿಡಬೇಕ್ರಿ ಒಂದು 2-3 ಕುದಿ. ಅದು ಕುದ್ದ ಮೇಲೇ ಶಾವಿಗೆ ಹಾಕ್ಬೇಕ್ರಿ. ಹಂಗೆ ಮೊದಲೇ ಹಾಕಕ್ಕೆ ಹೋಗ್ಬಾರ್ದು. ನೋಡ್ರಿ, ಚೆನ್ನಾಗಿ ನೀರು ಕುದಿಯಾತವೀಗ. ಕೆಲವರು ಮೊದಲೇ ಸಕ್ಕರೆ ಹಾಕ್ಕೊಳಕ್ಕೆ ಹೋಗ್ತಾರೋ. ಇನ್ನು ಮಾಡೋಕ್ಕೆ ಗೊತ್ತಿಲ್ಲದವ್ರು ಪಾಪ ನೀವು ಹಾಕ್ಕೋಬೇಡ್ರಿ. ಹುರಿದಿದ್ದ ಶಾವಿಗೆ ಹಾಕ್ಕೋರಿ. ಹಾಕ್ಕೊಂಡಿದ್ದ ತಕ್ಷಣ ಕೈ ಇಡ್ರಿ ಚೆಂದಾಗ. ಇದು ಒಂದು 2-3 ಕುದಿ ಕುದಿಬೇಕು. ನೋಡ್ರಿ, ಈ ಥರ ಕುದೈತಿ. ಕೈ ಆಡಿಸ್ಕೊತಾನೆ ಇರ್ರಿ, ಅದೇನು ಒಂದಕ್ಕೊಂದನೇ ಅಂಟಂಗಿಲ್ಲ. ಈಗ ನೋಡ್ರಿ, ಕುದ್ದೈತಿ. 1-2 ಎಳೆ ಕೈಯಾಗಿ ತೊಗೋಬೇಕು. ತೊಗೊಂಡು ಕಟ್ ಮಾಡಿ ನೋಡ್ಬೇಕ್ರಿ. ಒಂದ್ರಾಗ 2 ಕಟ್ ಆತಂತಂದ್ರೆ ಬೆಂದೈತೆ ಅಂತ ಅರ್ಥ. ನೋಡ್ರಿ, ಚೆಂದ ಕೈ ಆಡ್ರಿ. ಇಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ. ಸಕ್ಕರೆ ಹಾಕ್ಕೊಂಡಿದ್ದ ತಕ್ಷಣ ಕೈ ಆಡ್ರಿ. ಈ ಸಕ್ಕರೆ ಹಾಕ್ಕೊಂಡ್ಮೇಲೆ ಏನೈತಲ್ಲ, ಸಕ್ಕರೆ ಕರಗೋತನ ಅಷ್ಟೇ ರೀ. ಸಕ್ಕರೆ ಕರಗಿದ ಮೇಲೆ ಗ್ಯಾಸ ಆಫ್ ಮಾಡ್ಬೇಕ್ರಿ. ನೋಡ್ರಿ, ಚೆಂದ ಕೈ ಆಡಬೇಕು. ಯಾರ್ಯಾರಿಗೆ ಶಾವಿಗೆ ಪಾಯಸ ಇಷ್ಟ ಆಕೈತಿ ಪ್ಲೀಸ್ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನಮ್ಮ ಮನ್ಯಾಗಂತೂ ನನ್ನ ಮಕ್ಕಳಿಗಂತೂ ಭಾಳ ಇಷ್ಟ ರೀ. ಶಾವಿಗೆ ಪಾಯಸ ಮಾಡ್ತೀನಂದ್ರೆ ಸಾಕು, ಫುಲ್ ಖುಷಿ ಒಳಗಿರ್ತಾರೆ ಅವರು. ನೋಡ್ರಿ, ಇಷ್ಟು ಬೆಂದೈತಿ. ಈಗ ಇಷ್ಟು ಬಂದಮೇಲೆ ಗ್ಯಾಸ ಆಫ್ ಮಾಡಬೇಕು. ಮಾಡಿ ಒಂದು 5 ನಿಮಿಷ ಆದಮೇಲೆ ಹಾಲು ಹಾಕ್ಕೋಬೇಕ್ರಿ. 1 ಕಪ್. ನಾ ಇಲ್ಲೊಂದು ಕಪ್ ಹಾಲು ಹಾಕ್ಕೊಂಡೀನಿ. ಮೊದಲು ಹಾಲು ಹಾಕ್ಕೊಂಡ್ರೆ ಏನಾಗ್ಬಿಡ್ತೈತೆ ಅಂದರೆ, ಶಾವಿಗೆ ಪಾಯಸ ಒಳಗೆ ಹಾಲು ಹಾಕಿದ್ರಿ ಅಂದ್ರೆ ಮೊದಲು ಕುದಿಯುವಾಗ ಬಿಸಿ ಇದ್ದಾಗ ಹಾಲು ಒಡೆಯೋ ಚಾನ್ಸಸ್ ಭಾಳ ಇರ್ತೈತೆ ರೀ. ಅದು ಹಾಲು ಒಡಿತಂತಂದ್ರೆ ಟೇಸ್ಟೇ ಇರೋಂಗಿಲ್ಲ ಒಟ್ಟು. ಹೀಗಾಗಿ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಹಾಕ್ಬೇಕ್ರಿ ಹಾಲು. ನೀವು ಹಾಲು ಹಾಕಿ ಈ ಥರ ಇಟ್ಟರೆ ನೀವೊಂದು 2-3 ಅವರ್ ಇಟ್ರೂ ಅದೇನು ಗಟ್ಟಿ ಆಗೋದಿಲ್ಲ ರೀ. ಈಗ ಹೆಂಗೆ ಮಾಡಿರ್ತಿರಲ್ಲ ಹಿಂಗೆ ಇರ್ತೈತಿ. ನೋಡ್ರಿ, ನಮ್ಮ ಶಾವಿಗೆ ಪಾಯಸ ಎಷ್ಟು ಚಲೋ ಕಾಣತೈತಿ. ತಿನ್ನೋಕ್ಕೂ ಅಷ್ಟೇ ರುಚಿ ಇತ್ತು ರೀ. ನೋಡ್ರಿ, ನಾನು ಒಂದು ಬೌಲ್ ಒಳಗೆ ತಕ್ಕೊಳತ್ತೀನಿ.
ನೀವು ನಿಮ್ಮ ಮನ್ಯಾಗ ಶಾವಿಗೆ ಪಾಯಸ ಮಾಡಿರಿ, ಹೆಂಗಿತ್ತು ಹೆಂಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ ರೀ.